ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮುಖಂಡರಿಗೆ ಟಿಪ್ಪು, ಬಾಬರ್, ಔರಂಗಜೇಬ್, ಗಜ್ನಿ ಮೊಹಮ್ಮದ್ ಹೆಸರು ಮಾತ್ರ ನೆನಪು ಬರುತ್ತೆ. ನಿಮ್ಮ ಮನೆಗಳಿಗೆ ಟಿಪ್ಪು ನಿಲಯ, ಗಜ್ನಿ, ಔರಂಗಜೇಬನ ನಿಲಯ ಎಂದು ಇಟ್ಟುಕೊಳ್ಳಿ. ಆದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ಇಡುವುದನ್ನು ಖಂಡಿಸುತ್ತೇವೆ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದರು. ಸಿಎಂ ಸಿದ್ದರಾಮಯ್ಯ ವಿರುದ್ಧವೂ ಸಹ ಗುಡುಗಿದರು. ಮತ್ತು ಗಜ್ನಿ ಮೊಹಮ್ಮದ್ ಕೊಳ್ಳೆ ಹೊಡೆದು ಅಂಥವ್ರ ಹೆಸರುಗಳು ಮಾತ್ರ ನೆನಪಾಗ್ತವೆ. ಮೊನ್ನೆ ಅಧಿವೇಶನದಲ್ಲಿ ಬೆಳಗಾಂ ಕಿತ್ತೂರು ಚೆನ್ನಮ್ಮ, ಹುಬ್ಬಳ್ಳಿ ಸಂಗೊಳ್ಳಿ ರಾಯಣ್ಣ, ಬಿಜಾಪುರ ಬಸವಣ್ಣ, ಶಿವಮೊಗ್ಗ ಏರ್ಪೋರ್ಟ್ ರಚನೆ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಅವರ ಹೆಸರು ಪ್ರಸ್ತಾಪ ಆದಾಗ ಯಡಿಯೂರಪ್ಪನವರು ಸ್ವತಃ ಬೇಡ ಅಂತ, ನನ್ನ ಹೆಸರು ಬೇಡ, ಕುವೆಂಪು ಹೆಸರು ಸೂಚಿಸಿದರು. ಕಾಂಗ್ರೆಸ್ ಒಬ್ಬ ಶಾಸಕ ಹೇಳ್ತಾರೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾವು 4 ಹೆಸರು ಸ್ವಾಗತ ಮಾಡ್ತೀವಿ. ಮೈಸೂರಿನಲ್ಲಿ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡಬೇಕಂತ ಹೇಳ್ತಾರೆ. ನಿನ್ನೆ ಒಬ್ಬ ಸಚಿವರು ಅದನ್ನು ಸಮರ್ಥನೆ ಮಾಡಿಕೊಂಡ್ರೆ ನಾನು ಕೇಳ್ತೀನಿ, ನಿಮ್ಮ ಮನೆಗಳಿಗೆ ಟಿಪ್ಪು ನಿಲಯ, ಔರಂಗಜೇಬ್ ನಿಲಯ, ಬಾಬರ್ ನಿಲಯ, ಗಜ್ನಿ ಮೊಹಮ್ಮದ್ ನಿಲಯ ಅಂತ ಕೇಳ್ತೀನಿ. ನಿಮಗೆ ಶರಣರ ದಾರ್ಶನಿಕರ ಹೆಸರು ಕಣ್ಣಿಗೆ ಕಾಣಲ್ವಾ? ಅಲ್ಪಸಂಖ್ಯಾತರ ಮತಗಳನ್ನು ಓಲೈಸಲು ಇಂಥ ಕೀಳುಮಟ್ಟದ ರಾಜಕಾರಣ ಮಾಡ್ತಾರೆ. ಅಲ್ಪಸಂಖ್ಯಾತರು ಮಾತ್ರ ಜಪ ಮಾಡ್ತಾರೆ. ನೋಡಿ, ಸಿದ್ದರಾಮಯ್ಯ 10,000 ಕೋಟಿ ಅಂತ ಹೇಳಿದ್ರು, ಅವರು ಅಲ್ಪಸಂಖ್ಯಾತರು ಜಪ ಮಾಡ್ತಾರೆ. ಹಿಂದೆ ಈ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ DK ಶಿವಕುಮಾರ್ ನಮ್ಮ ಸಹೋದರರು ಅಂತ ಹೇಳಿದ್ರು. ಇದನ್ನ ಯಾವುದೋ ಅವರು ಇದೆಲ್ಲವನ್ನು ಲಘುವಾಗಿ ಪರಿಗಣಿಸ್ತಾರೆ. ನಾನು ಹೇಳ್ತೀನಿ ಕಾಂಗ್ರೆಸ್ಸಿನ ಮುಖಂಡರಿಗೆ, ನಿಮ್ಮ ಮನೆಗಳ ಮುಂದೆ, ನಿಮ್ಮ ಮನೆಗಳಿಗೆ, ನಿಮ್ಮ ಕಚೇರಿಗಳಲ್ಲಿ ಟಿಪ್ಪು ಅವ್ರ ಬೇರೆಲ್ಲ ಭಾವಚಿತ್ರ ಕೇಳ್ರಿ. ಟಿಪ್ಪು ಜಯಂತಿ ಮಾಡಿ ಏನೋ ಅನಾಹುತ ಗೊತ್ತೈತಿ, ನಾವು ಇದು ತೀವ್ರವಾಗಿ ಖಂಡಿಸ್ತೀವಿ. ನೀವೇನಾದರೂ ನೋಡಿ, ಒಂದು ಮಹಾರಾಜರು ಅವರು ಕನ್ನಂಬಾಡಿ ಕಟ್ಟಿದ್ರು, ರೈತರಿಗೋಸ್ಕರ ಜಲಾಶಯ ಕಟ್ಟಿದ್ರು, ಮತ್ತು ರೈತರಿಗೆ ಎಷ್ಟು ಭೂಮಿ ದಾನ ಮಾಡಿದ್ದಾರೆ. ಮಹಾರಾಜ ಹೆಸರಿರಲಿ, ಬಹಳಷ್ಟು ಜನ ಮಹಾರಾಜರು ಆಡಳಿತ ಮಾಡಿದರೆ ಅವ್ರ ಹೆಸರಿರಲಿ. ಇಲ್ಲಂದ್ರೆ ಸುತ್ತೂರು ಜನತೆಗಳು ಶಿಕ್ಷಣ ಅನ್ನಪ್ರಸಾದ ಕೊಟ್ಟರೆ ಅವ್ರ ಹೆಸರಿರಲಿ. ಟಿಪ್ಪು ಜಯಂತಿ ಏನಾದ್ರು ಟಿಪ್ಪು ಹೆಸರಿಟ್ರೆ ದೊಡ್ಡ ಕ್ರಾಂತಿ ಆಗುತ್ತೆ. ಎಚ್ಚರಿಕೆ ಕೊಡ್ತೀವಿ ಸರ್ಕಾರಕ್ಕೆ ನಾನು. ಮತ್ತು ಕರ್ನಾಟಕದಲ್ಲಿ 7 ತಿಂಗಳಾಯ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು, ಸಿದ್ದರಾಮಯ್ಯನವರ, DK ಶಿವಕುಮಾರ್ ನೇತೃತ್ವ ಸರ್ಕಾರ ಇದುವರೆಗೂ ಬರ ಪರಿಹಾರಕ್ಕೆ ಹಣ ಬಿಡುಗಡೆ ಮಾಡಿಲ್ಲ. ರೈತರ ಸಾಲ ಮನ್ನಾ ಮಾಡಬೇಕು, ಅಲ್ಪಾವಧಿ, ಮಧ್ಯಮಾವಧಿ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರೆ 3 ಲಕ್ಷದವರೆಗೂ 0% ಇದೆ. ಎಲ್ಲಿ ಬಡ್ಡಿ ಕಟ್ತಾರೆ ಇವರು? ಬೆಳಗಾಂ ಅಧಿವೇಶನ ನಡೆದು ಕೇವಲ ಟಿಪ್ಪು 10,000 ಕೋಟಿ ಕೊಡ್ತೀವಿ ಅಂತೇಳಿ ಇದಕ್ಕೆ ಮಾತ್ರ ಸೀಮಿತವಾಗಿತ್ತು. ನಾನು ಕೇಳ್ತೀನಿ, 10,000 ಕೋಟಿ ಕೇಳಿದ್ರಲ್ಲ, ನಿಮಗೆ ರೈತರ ಬಗ್ಗೆ ಕಳಕಳಿ ಇದ್ರೆ, ಕಾಳಜಿ ಇದ್ರೆ 25,000 ಕೋಟಿ ಮೀಸಲಾಗಿಡ್ರಿ. ಪ್ರತಿ ಎಕರೆಗೆ ರೈತರಿಗೆ 25,000 ರೂಪಾಯಿ ಹಣ ಬಿಡುಗಡೆ ಮಾಡಬೇಕು. ಮತ್ತು ಏನು ಭರವಸೆಗಳು ಎಲ್ಲ ಭರವಸೆಗಳಾಗ್ಬಿಟ್ಟಿದೆ. ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಯಾವುದು ಭರವಸೆಗಳು ಈಡೇರಿಲ್ಲ. ಇವತ್ತು ಯುವ ನಿಧಿ ಇನ್ನೂ ಬಿಡುಗಡೆ ಮಾಡಿಲ್ಲ. NPS, OPS ಮಾಡ್ತೀವಿ, ಯಾವ ಈಡೇರಿಲ್ಲ. ರಾಜ್ಯ ಸರ್ಕಾರ ವಿರುದ್ಧವಾಗಿ. ಮತ್ತು ಇನ್ನೊಂದು ಬಹಳ ಆಶ್ಚರ್ಯ ಅಂದ್ರೆ, ಏನು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು, ಅದು ಸಹ ಈ ಸರ್ಕಾರ ಬಂದಾಗಿಂದ ಸ್ಕಾಲರ್ಶಿಪ್ ಬಿಡುಗಡೆ ಆಗಿಲ್ಲ. ಮತ್ತು ರೈತನು ಏನು ಕೃಷಿಯ ಬೆನ್ನೆಲುಬು ಅಂತ ಕರಿತೀವಿ, ಅವನ ಉಪಕಸಬು ಹಾಲು, ಹೈನುಗಾರಿಕೆ 7 ತಿಂಗಳಿಂದ ಈ ಸರ್ಕಾರ ಬಂದಮೇಲೆ ರೈತರಿಗೆ ಪ್ರೋತ್ಸಾಹಧನ ಬಿಡುಗಡೆ ಆಗಿಲ್ಲ ಸರ್ಕಾರದಿಂದ. ಇವೆಲ್ಲವೂ ಖಂಡಿಸಿ, ಸರ್ಕಾರದ ವೈಫಲ್ಯ ಖಂಡಿಸಿ ನಾಳೆ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಕಾರ್ಯಕರ್ತರು, ಮುಖಂಡ ರೈತರು ಒಂದು ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಸರ್ಕಾರ ಬಹುಶಃ ಯಾವ ಸಂದರ್ಭದಲ್ಲಿ ಇದೇ ರೀತಿ ಧೋರಣೆ ಮುಂದುವರೆದ್ರೆ ಖಂಡಿತ ರಾಜ್ಯ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿ ಸ್ವಯಂ ಕೃತ ಸರ್ಕಾರ ಪತನ ಆಗುತ್ತೆ.
ಹೆಸರಾಗುತ್ತೆ.